ನಮಸ್ಕಾರ. ಸೀತಾಪಯಣ ನನಗೆ ಆ ಸಿನಿಮಾ ಒಂದು ರಿಲೇಷನ್ಶಿಪ್ಸ್ ಆಗಿರ್ಬೋದು, ಒಂದು ವ್ಯಾಲ್ಯೂಸ್ ಆಗಿರ್ಬೋದು, ಒಂದು ಅಪ್ಬ್ರಿಂಗಿಂಗ್ ಆಗಿರ್ಬೋದು, ಒಂದು ಇಮೋಷನ್ ಆಗಿರ್ಬೋದು, ದ ಫಿನೆಸ್ ಬಿಟ್ವೀನ್ ಈಚ್ ರಿಲೇಷನ್ಶಿಪ್ ಅಂತಲೂ ಭಾಳ ಅದ್ಭುತವಾಗಿ ಪೋರ್ಟ್ರಿ ಆಗಿದೆ ಅಂತ ಅನ್ಸುತ್ತೆ ನನಗೆ. ಬೀಟ್ ಇವನ್ ಕರು, ಹಸು, ಎವ್ರಿ ಸಿಂಗಲ್ ಥಿಂಗ್ ಈ ಸಿನಿಮಾಲಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ದಿ ಕಮರ್ಷಿಯಲ್ ಆಸ್ಪೆಕ್ಟ್ನು ತುಂಬಾ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಐ ಮೀನ್ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಸರ್ಬರಸಿ, ಅರ್ಜುನ್ ಸರ್ಜಾ ಸರ್ ಬರೋದಿರ್ಬೋದು, ಧ್ರುವ ಅವ್ರು ಬರೋದಿರ್ಬೋದು, ಒಂದೂ ಸುಮ್ಮನೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟಿಗೆ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಇಟ್ ಮೂವ್ಸ್ ವಿತ್ ದ ಸ್ಟೋರಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಮ್ಮ ಐಶ್ವರ್ಯ ಅವರು ಅವ್ರು ನಟಿಸೋ ರೀತಿ ಒಂಥರ ಅಷ್ಟು ಕಣ್ಣಲ್ಲೇ ಮಾತಾಡಿದ್ದಾರೆ. ಇಟ್ಸ್ ಸೋ ಡಿಫಿಕಲ್ಟ್ ಫಾರ್ ಅನ್ ಆರ್ಟಿಸ್ಟ್. ಆ ಕಣ್ಗಳಲ್ಲಿ ನೀವೇನು ಮಾತಾಡ್ದೇ, ಎಸ್ಪೆಷಲಿ ಅವರ ಸೈನ್ ಲ್ಯಾಂಗ್ವೇಜಲ್ಲಿ ಆ ಕ್ಲೈಮ್ಯಾಕ್ಸಲ್ಲಿ ಹೇಳೋದು, ಐ ಸ್ಟಿಲ್ ಫೀಲ್ ಸೋ ಇಮೋಷ್ನಲ್. ಆ್ಯಂಡ್ ನಿರಂಜನ್ ಅವರು ಲುಕ್ಸ್ ಸೋ ವಂಡರ್ಫುಲ್. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆಲ್ ದಿ ಕ್ಯಾರೆಕ್ಟರ್ಸ್. ಪ್ರಕಾಶ್ ರಾಜ್ ಸರ್ ಅಂತೂ ನನ್ನ ಫೇವ್ರೆಟ್ಟು. ಸೊ ನನಗೆ ಅದು ಸ್ಟಿಲ್ ಇನ್ನೂ ಸ್ವಲ್ಪ ಟೈಮ್ ಬೇಕು ಅನಿಸುತ್ತೆ ಇಡೀ ಸಿನಿಮಾನ ಒಳಗೊಂದು ಜೀರ್ಣಿಸ್ಕೊಂಡು ಅದು ಅನುಭವಿಸೋದಕ್ಕೆ. ಬಟ್ ತುಂಬಾ ಅದ್ಭುತವಾಗಿದೆ. ಡೈರೆಕ್ಷನ್ ಪಾರ್ಟ್ಗಳಿರ್ಬೋದು. ನಾನು ತುಂಬ ಒಂದು ಸ್ಮಾಲ್ ಪರ್ಸನ್ ಡೈರೆಕ್ಷನ್ ಬಗ್ಗೆ ಮಾತಾಡೋದಕ್ಕೆ. ಬಟ್ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಈ ಸಿನಿಮಾನ ಪ್ರತಿಯೊಬ್ಬರೂ ಥಿಯೇಟ್ರಿಗೆ ಬಂದು ನೋಡಿ ಅದನ್ನು ಐ ಥಿಂಕ್ ದೇ ಶುಡ್ ಎನ್ಕರೇಜ್. ಬಂದರೆ ಸಾಕು ಥಿಯೇಟ್ರಿಗೆ. ದ ರೆಸ್ಟ್ ಆಫ್ ದ ಥಿಂಗ್ ಇಸ್ ನಮ್ಮ ಜರ್ನಿ ಆ ಸಿನಿಮಾ ಜೊತೆ ಇಟ್ ಗೋಸ್ ಬ್ಯೂಟಿಫುಲ್. ಐ ಮೀನ್ ಐ ಟ್ರೂಲಿ ಲವ್ಡ್ ಇಟ್. ಥ್ಯಾಂಕ್ ಯು. ನಮಸ್ಕಾರ. ಭಾಳ ಖುಷಿ ಆಯಿತು ಸಿನಿಮಾ ನೋಡಿದ್ದು. ಟೋಟಲ್ ಫಿಲ್ಮ್ ಇಸ್ ಟೋಟ್ಲಿ ಎಂಟರ್ಟೈನಿಂಗ್. ಎಲ್ಲರೂ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಎಸ್ಪೆಷಲಿ ದ ಹೀರೋಯಿನ್ ಒಂದು ಸೆಕೆಂಡಲ್ಲೂ ಬೋರ್ ಆಗ್ತಿರೋ ಥರ ಅವರಿಬ್ಬರ ನಡುವೆ ಇರೋ ಒಂದು ಎಮೋಷನ್ಸ್ ಆಗಲಿ, ಒಂದು ಸೆಟಪ್ಪು ಆ್ಯಂಡ್ ಸ್ಪೆಷಲ್ ಎಂಟ್ರೀಸು ಬೈ ಅರ್ಜುನ್ ಆ್ಯಂಡ್ ಧ್ರುವ ಅವರು. ಆ್ಯಂಡ್ ಅರ್ಜುನ್ ಸರ್ಜಾ ಅವ್ರ ಡೈರೆಕ್ಷನ್ ಸೂಪರ್ ಆಗಿದೆ. ನನಗೆ ಅರ್ಜುನ್ ಸರ್ಜಾ ಅವರು ಒಂದು 45 ಇಯರ್ಸಿಂದ ಪರಿಚಯ. ಇಬ್ಬರು ಒಟ್ಟಿಗೆ ಆಶಾ ಅನ್ನೋ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ವಿ. ಇಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಕನ್ನಡ ಸಿನಿಮಾಗೆ ಒಂದು ಒಳ್ಳೆ ಹೀರೋ ಆ್ಯಂಡ್ ಹೀರೋಯಿನ್ ಸಿಕ್ಕಿದಾಗಿದೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ತುಂಬ ಸಿನಿಮಾಗಳು ಮಾಡಲಿ. ಆ್ಯಂಡ್ ದಿಸ್ ಪರ್ಫಾರ್ಮೆನ್ಸ್ ಇಸ್ ಸೂಪರ್. ಎಸ್ಪೆಷಲಿ ಆ ಫೈಟಲ್ಲಿ ಅಷ್ಟು ಚೆನ್ನಾಗಿ ಫೈಟ್ ಮಾಡಿದ್ದನ್ನು ಎಲ್ಲೂ ನೋಡಿಲ್ಲ. ಮೈ 45 ಇಯರ್ಸ್ ಫ್ರೆಂಡ್ ಅರ್ಜುನ್ ಆ್ಯಂಡ್ ಈ ಸ್ಟಿಲ್ ದಿ ಸೇಮ್. ಈ ಥರ ಡೆಡಿಕೇಟೆಡ್ ಆಗಿ ಒಂದು ಬಾಡಿನ ಕೀಪಪ್ ಮಾಡಿರೋದು ನಾನು ಎಲ್ಲೂ ನೋಡಿಲ್ಲ. ಯಾಕಂದರೆ ಬಹುಶಃ ಅವತ್ತು ಆಶಾ ಮಾಡಬೇಕಾದ್ರೆ 45 ವರ್ಷದ ಹಿಂದೆ ಅವರ ಆ ಸೊಂಟದ ಪ್ಯಾಂಟ್ ಸೈಜು ಇವತ್ತು ಸೈಜು ಸೇಮ್. ಮೋಸ್ಟ್ಲಿ ಇದು ಡಾಕ್ಟರ್ ರಾಜ್ಕುಮಾರ್ ಆದಮೇಲೆ ಇವ್ರು ಒಬ್ಬನೇ ಅಂತ ಕಾಣುತ್ತೆ ಇಷ್ಟೊಂದು ಮೇಂಟೈನ್ ಮಾಡೋದು. ದಟ್ ಇಸ್ ಟೋಟಲ್ ಡೆಡಿಕೇಶನ್. ಎಸ್ಪೆಷಲಿ ಈ ಫೀಲ್ಡ್ ಇರೋರಿಗೆ ಬೇಕು. ಸಿನಿಮಾ ಬಗ್ಗೆ ಏನು ಹೇಳಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಮೋಷನ್ಸ್ ಮಾತ್ರ ಅಲ್ಟಿಮೇಟ್. ಕಣ್ಣಲ್ಲಿ ನೀರು ಬರೆದಿರೋರಿಗೂ ಬಂದ್ಬಿಡುತ್ತೆ. ಇವರು ಆ ಲೆವೆಲ್ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಷನ್ಸ್ ಅವರೇ ಕೊಟ್ಟಿದ್ದಾರೆ ಅಥವಾ ಅರ್ಜುನ್ ಅವರು ಅದನ್ನ ತೆಗೆದಿದ್ದಾರೆ. ಎಸ್ಪೆಷಲಿ ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ನಾನು ಫೋನ್ ಮಾಡ್ಕೊಂಡು ಒಳ್ಳೆ ಸಿನಿಮಾ ನೋಡಿದ್ದಕ್ಕೆ ತುಂಬ ಖುಷಿ ಆಯ್ತು. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ತುಂಬ ಸಿನಿಮಾಗಳು ಮಾಡಲಿ. ಕೆಲವೊಂದು ಕಡೆ ತುಂಬ ದಿವಸದಿಂದ ಕೇಳ್ತೀವಿ. ನನಗೊಂದು ಸಣ್ಣ ಪಾತ್ರ ಕೊಟ್ಟರೆ ಥ್ಯಾಂಕ್ ಯು. ಚಿಕ್ಕ ವಯಸ್ಸಿಂದ ಒಂದು ಇನ್ಸ್ಪಿರೇಷನ್. ಇವತ್ತು ಅವ್ರು ಡೈರೆಕ್ಟ್ ಮಾಡಿರೋ ಒಂದು ಸಿನಿಮಾ ನೋಡೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ಡೈರೆಕ್ಟ್. ಸೊ ದಿಸ್ ಇಸ್ ಸಮಥಿಂಗ್ ದ್ಯಾಟ್ ಇಸ್ ಸಮಥಿಂಗ್ ನ್ಯೂ. ಯಾಕಂದರೆ ನನ್ನದೊಂದು ತತ್ವ ಇದೆ, ನಾನು ನಂಬೋದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಅದು ಈ ಸಿನಿಮಾ ನೋಡಿದಾಗ ಇನ್ನಷ್ಟು ಆಳವಾಗಿ ಆ ನಂಬಿಕೆ ನನ್ನನ್ನು ಮೂಡ್ಕೋತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಎವ್ರಿ ರೀಡೈರೆಕ್ಷನ್ is for a reason, and every redirection leads to your destiny ಅನ್ನೋದು. ಎವ್ರಿ ಡಿಲೇ ಇಸ್ ಅ ರೀಡೈರೆಕ್ಷನ್ ಅನ್ನೋದನ್ನು ಈ ಸಿನಿಮಾದಿಂದ ಗೊತ್ತಾಗುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ. ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಕಂಗ್ರಾಟಲ್ಸ್. ವಿ ವರ್ ಲೈಕ್ ಸಣ್ಣ ಮಾಡ್ಯುಲೇಷನ್ ಆಗಿರಲಿ ಅಥವಾ the way you talk with your own eyes, you are very inspiring and I'm very inspired. And obviously sir, I've been a huge fan. And ನಮಗೆ ಚಿಕ್ಕ ವಯಸ್ಸಿಂದ ಒಂದು ಇನ್ಸ್ಪಿರೇಷನ್. ಇವತ್ತು ಅವ್ರು ಡೈರೆಕ್ಟ್ ಮಾಡಿರೋ ಒಂದು ಸಿನಿಮಾ ನೋಡೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ಡೈರೆಕ್ಟ್. ಸೊ ದಿಸ್ ಇಸ್ ಸಮಥಿಂಗ್ ದ್ಯಾಟ್ ಇಸ್ ಸಮಥಿಂಗ್ ನ್ಯೂ. ಯಾಕಂದರೆ ನನ್ನದೊಂದು ತತ್ವ ಇದೆ, ನಾನು ನಂಬೋದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಅದು ಈ ಸಿನಿಮಾ ನೋಡಿದಾಗ ಇನ್ನಷ್ಟು ಆಳವಾಗಿ ಆ ನಂಬಿಕೆ ನನ್ನನ್ನು ಮೂಡ್ಕೋತಾ ಇದೆ ಅಂತ ಹೇಳ್ಬೋದು.
and every redirection is for a reason, and every redirection leads to your destiny ಅನ್ನೋದು, ಎವ್ರಿ ಡಿಲೇ ಇಸ್ ಅ ರೀಡೈರೆಕ್ಷನ್ ಅನ್ನೋದನ್ನು ಈ ಸಿನಿಮಾದಿಂದ ಗೊತ್ತಾಗುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ, ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದಾರೆ, ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಎಲ್ಲ ಅರ್ಜುನ್ ಅವರೆಲ್ಲ ಮಾತಾಡಿದ್ದಾರೆ, ಅದೇ ಅವ್ರ ಭಾವನೆನೇ ನನಗೂ ಇರೋದು. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಸಪೋರ್ಟ್ ಬೇಕು ಸೀತಾಪಯಣ ಚಿತ್ರಕ್ಕೆ. ಭಾಳ ಒಳ್ಳೆಯ ಒಂದು ಚಿತ್ರ, ಎಲ್ಲರೂ ಹೋಗಿ ನೋಡಿ ಆಶೀರ್ವಾದ ಮಾಡಬೇಕು. ನಮ್ಮ ನಿರಂಜನ, ಐಶುನ ಭಾಳ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟು, ತುಂಬ ಸ್ವೀಟಾಗಿದೆ, ವೆರಿ ಗುಡ್ ಫೀಲ್ ಫಿಲಮ್. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು, ಅದೊಂದು ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಹೇಳಿ, ಬೆಸ್ಟ್ ವಿಶಸ್ ಕೊಡಿ ಇವರಿಬ್ಬರಿಗೂ, ಸೀತಾಪಯಣ ಚಿತ್ರಕ್ಕೂ. ಸೊ ಬಂದು ನೋಡಿ ನಿಮ್ಮ ಒಪಿನಿಯನ್ನ, ಅಭಿಪ್ರಾಯಗಳನ್ನ ತಿಳಿಸಿ. ಬೆಸ್ಟ್ ಮೂಮೆಂಟ್ಸ್ ಆಫ್ ಮೈ ಲೈಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೀತಾಪಯಣ ಎಲ್ಲ ಕಡೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಓಪನಿಂಗ್ ತೊಗೊತು ಹೈದರಾಬಾದಲ್ಲಾಗಿರಲಿ, ತೆಲುಗು ವರ್ಷನ್ ಆಗಲಿ, ಕನ್ನಡದಲ್ಲಂತೂ ನಮಗೆ ವಿ ನೆವರ್ ಎಕ್ಸ್ಪೆಕ್ಟೆಡ್. ಸೊ ಆ ಥರದ್ದೊಂದು ರೆಸ್ಪಾನ್ಸ್ ಇತ್ತು ನಮಗೆ. ಸೊ ಅದಕ್ಕೆ ಶಿವಣ್ಣವರು ಅವರೇ ಸಿನಿಮಾ ನೋಡಬೇಕು ಅಂತ ಹೇಳಿ ಇವತ್ತು ಬಂದು ಅವ್ರು ಶಿವಣ್ಣವ್ರ ಆಶೀರ್ವಾದ ಸಿಕ್ತು. ಸೊ ಥ್ಯಾಂಕ್ ಯು ಶಿವಣ್ಣ ಅವ್ರಿಗೆ, ಮತ್ತು ಎಲ್ಲ ನಮ್ಮ ಸೆಲೆಬ್ರಿಟೀಸ್ಗೆ ಇವತ್ತು ಬಂದು ಸಪೋರ್ಟ್ ಮಾಡಿದ್ದಾರೆ. ಚಿಕ್ಕಮ್ಮ ಆಗಿರಲಿ, ಮಾಲಾಶ್ರೀ ಮೇಡಮ್ ಅವರಾಗಿರಲಿ, ತುಂಬ ಜನ ಬಂದು ಇವತ್ತು ಅವ್ರ ಬ್ಲೆಸ್ಸಿಂಗ್ಸ್ ಕೊಟ್ಟು ಹೋದರು. ಮೋರೋವರ್ ನಾವು ಸಿನಿಮಾ ಬಗ್ಗೆ ಎಲ್ಲ ಹೇಳ್ತಿರ್ತೀವಿ, ಇದಿದೆ ಅದಿದೆ ಅಂತ, ಬಟ್ ಇವತ್ತು ಮೋಸ್ಟ್ಲಿ ಅವ್ರ ಪ್ರೀತಿ ನಮ್ಮೆಲ್ಲರೂ ಕಾಣಿಸುತ್ತೆ ಸಿನಿಮಾ ನೋಡಿದ್ಮೇಲೆ. ಒಂದು ಎಮೋಷ್ನಲ್ ಕೋಷಂಟ್ ಆಗಿರಲಿ, ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಆಗಿರಲಿ, ಎಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಸೊ ಆದಷ್ಟು ನಮಗೆ ಏನು ಬೇಕಾಗಿರೋದ್ರೆ ಫೈನಲ್ ರಿಸಲ್ಟ್ ಫ್ಯಾಮಿಲೀಸ್ ಹೋಗಿ ಸಿನಿಮಾ ನೋಡಬೇಕು. ದೇರ್ ಆರ್ ಮೇನ್ ಆಡಿಯನ್ಸ್. ಸೊ ಫ್ಯಾಮಿಲೀಸಿಗೆ ಟಚ್ ಆಗುವಂಥ ಒಂದು ಸಿನಿಮಾ, ತಂದೆ ಮಗಳಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ. ತುಂಬ ಜನದ ಕಣ್ಣಲ್ಲಿ ನೀರು ನೋಡಿದ್ವಿ ಇವತ್ತು ನಾವು. ನಮ್ಮ ಆರ್ಟಿಸ್ಟ್ ಆಗಿ ನಮ್ಗೆ ಅದೇ ಬಿಗ್ಗೆಸ್ಟ್ ರಿವಾರ್ಡ್ ಅಂತ ಅನಿಸುತ್ತೆ. ಹಿಟ್ ಟು ಫ್ಲಾಪ್ ಎಲ್ಲ ಇದು ಸೆಕೆಂಡ್ರಿ. ಸೊ ಒಂದು ಫೀಲಿಂಗಿಂದ ಜನ ಆಚೆ ಬರ್ತಾ ಇದ್ದಾರೆ ಥಿಯೇಟ್ರಿಂದ, ಅದು ನೋಡಿ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ನನ್ನ ಪರ್ಫಾರ್ಮೆನ್ಸ್ ಆಗಿರಲಿ, ಐಶ್ವರ್ಯ ಪರ್ಫಾರ್ಮೆನ್ಸ್ ಆಗಿರಲಿ, ತುಂಬ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ನಮ್ಮ ಕನ್ನಡದವ್ರು ಯಾವತ್ತೂ ಒಳ್ಳೆ ಸಿನಿಮಾ ಕೈ ಬಿಡಲ್ಲ ಅಂತ ನನಗೆ ಗೊತ್ತು, ನನ್ನ ಕೈ ಬಿಡಲ್ಲ ಅಂತ ನನಗೆ ಗೊತ್ತು. ಸೊ ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಎಲ್ಲ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಸಂತೋಷ ಆಗ್ತಿದೆ. ಆ್ಯಕ್ಚುಲಿ ಮುಂಚೆ ಬಂದು ಇಂಟರ್ವ್ಯೂಸಲ್ಲಿ ಫಿಲ್ಮ್ ನೋಡಿ ಹೀಗಿರುತ್ತೆ ಹಾಗಿರುತ್ತೆ ಅಂತ ಹೇಳ್ತಿದ್ವಿ. ಈಗ ರಿಲೀಸ್ ಆಗಿ ಎಷ್ಟು ಪಾಸಿಟಿವ್ ರಿವ್ಯೂಸ್ ಬರ್ತಿದೆ, ಆ್ಯಂಡ್ ತುಂಬಾ ಸಂತೋಷ ಆಗ್ತಿದೆ. ನಿರಂಜನ್ ಅವ್ರು ಹೇಳಿದ ಥರ ವಿ ನೆವರ್ ಎಕ್ಸ್ಪೆಕ್ಟೆಡ್ ಇಂಥ ಒಂದು ರೆಸ್ಪಾನ್ಸ್ ನಾನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ವಿ ಆರ್ ವೆರಿ ವೆರಿ ಹಂಬಲ್. ಆ್ಯಂಡ್ ಇವತ್ತು ಬಂದು ಶಿವಣ್ಣ ಅವ್ರು ಬಂದಿದ್ರು, ದಟ್ ಈಸ್ ಸೋ ಸ್ಪೆಷಲ್. ಅವ್ರು 40th ಇಯರ್ ಜರ್ನಿಲಿ ನಮ್ಮ ಜರ್ನಿಯಲ್ಲೂ ಭಾಗಿಯಾಗಿದ್ರು. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಆ್ಯಂಡ್ ಮಾಲಾಶ್ರೀ ಮ್ಯಾಮ್, ಅನು, ರಘು ಎಲ್ಲರೂ ಬಂದು ದೇ ಬ್ಲೆಸ್ಡ್ ಆ ಪ್ರಾಜೆಕ್ಟ್. ಆ್ಯಂಡ್ ಯಾರ್ಯಾರು ನೋಡಿದಿರೋ ಫಿಲಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ DMಸು, ನಿಮ್ಮ ಮೆಸೇಜಸ್ಸು, ನಿಮ್ಮ ಲಾಂಗ್ ಆ ಸ್ಟೋರೀಸ್ ಹಾಕೋದು ಎಲ್ಲ ನೋಡ್ತಿದ್ದೀನಿ. ಸೊ ಯಾರ್ಯಾರು ಫಿಲಮ್ ನೋಡಿಲ್ವೋ ದಯವಿಟ್ಟು ಫಿಲಮ್ನ ಹೋಗಿ ನೋಡಿ. ಎಲ್ಲರೂ ಹೇಳೋದು ಒಂದೇ, ಯಾವ ಪಾಯಿಂಟ್ ಬಗ್ಗೆ ಈ ಫಿಲಮ್ ಇದೆ ಅಂತ ಹೇಳೋಕ್ಕಾಗಲ್ಲ. ಫಾದರ್ ಡಾಟರ್ ಬಗ್ಗೆ ಇದೆ, ಕೃತಜ್ಞತೆ ಬಗ್ಗೆ ಇದೆ, ದಿಸ್ ಸೋ ಮೆನಿ ಡಿಫ್ರೆಂಟ್ ವೇರಿಯೇಷನ್ಸ್. ಸೊ ಖಂಡಿತವಾಗ್ಲೂ ನೀವು ಡಿಸಪಾಯಿಂಟ್ ಆಗಲ್ಲ. ಫ್ಯಾಮಿಲಿ ಜೊತೆ ಹೋಗಿ ಫಿಲಮ್ನ ನೋಡಿ. ಆ್ಯಂಡ್ ಶೋಸ್ ಆ್ಯಡ್ ಆಗ್ತಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ಥಿಂಕ್ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿರೋದ್ರಿಂದ ಹೈದ್ರಾಬಾದ್ನಲ್ಲಾಗಿರಲಿ, ಬ್ಯಾಂಗ್ಳೂರಲ್ಲಾಗಿರಲಿ, ಶೋಸ್ ಆ್ಯಡೆಡ್, ಗೆಟಿಂಗ್ ಮೋರ್ ಶೋಸ್. ಸೊ ಕೀಪ್ ಫಿಂಗರ್ಸ್ ಕ್ರಾಸ್ಡ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಥ್ಯಾಂಕ್ ಯು.